श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। 13ನೇ ಶ್ಲೋಕ. ನ ವೇದವಾದಾನ್ ಅನುವರ್ತತೆ ಮತಿಃ ಸ್ವೇ ಏವ ಲೋಕೆ ರಮತಃ ಮಹಾಮುನೇಃ ಯಥಾ ಗತಿಃ ದೇವಮನುಷ್ಯಯೋಃ ಪೃಥಕ್ ಸ್ವೇ ಏವ ಧರ್ಮೇ ನ ಪರಂ ಕ್ಷಿಪೇತ್ ಸ್ಥಿತಃ. ನ ವೇದವಾದಾನ್ ಅನುವರ್ತತೆ ಮತಿಃ ಸ್ವೇ ಏವ ಲೋಕೆ ರಮತೋ ಮಹಾಮುನೇಃ ಯಥಾ ಗತೆ ದೇವಮನುಷ್ಯಯೋಃ ಪೃಥಕ್ ಸ್ವೇ ಏವ ಧರ್ಮೇ ನ ಪರಂ ಕ್ಷಿಪೇತ್ ಸ್ಥಿತಃ. సతీదేవి పడు ఈ రుద్రదేవి ಆಕ್ಷೇಪ ಅಂತೋಳ ಯಾದವನಂತ ಅಂಡ ಏನು ಸಬೇಕು ಬಂದಾಗ ರುದ್ರದೇವಿ ಲಕತೆ ಅಂತ ತಿಳಿಯರು ಅಂತ ಅಂಡ ಪರಿಸ್ಥಿತಿ ಎಂಚವನ್ನು ಬಡಂತ ಅಂಡ ನಿನ್ನ ಅಭಿಪ್ರಾಯ ತಪ್ಪು ಒಂದು ಸತಿದೇವಿ ಬಂತೋಳ ಜಯ ಬಡಂತ ಅಂಡ ರುದ್ರದೇವ ಯಾವ್ದೊಂದು ನಿತ್ಯರು ಬಡಂತ ಅಂಡ ತನ್ನ ಬಿಂಬರೂಪ ಯಾವುದು ಪರಮಾತ್ಮ ಉಂಡೆ ಒಳ್ಳೆನ ಪ್ರತಿಯೊಂದು ಜೀವಾಗಲೂ ಅಕುಣ ಬಿಂಬರೂಪ ಅಂತ ಇಪ್ಪಡು ಅವೇನ ಧ್ಯಾನ ಅಂತಂದಿದ್ದೆ ರುದ್ರದೇವರ ಅಕುಣ ಬಿಂಬರೂಪನ ಪರಮಾತ್ಮನ ದರ್ಶನ ಅಂತಂತೂ ಅವೇನ ಧ್ಯಾನ ಅಂತೋದಿತ್ತೇರೆ ಐತ ಅವರ ಅಂಚಿತ್ನ ಅಸಂಪ್ರಜ್ಞಾ ಸಮಾಧಿ ಸ್ಥಿತಿ ಅಂತ ಅರ್ಥ. ಅಂಚಿತ್ನ ಸಮಾಧಿ ಸ್ಥಿತಿ ಅನಗ ವೇದ ನಿಹಿತವಾತ್ಮ ವಿಧಿ ನಿಷೇಧ ಅಂತ ಕಡೆಗೆ ಅಪ್ರಾಯಾಪುರಿ ಅನ್ವಯಾಪುರಿ ಐತ ಅವರ ಆ ಅಸಂಪ್ರಜ್ಞಾ ಸಮರ್ಥಿಡಿತ್ನಗಳು ಸಂಧ್ಯಾನ ಪೂರ್ಣಾರದ್ದಿ ಐತ ರುದ್ರದೇವೆಲ್ಲ ಅప్పుడు ಈ ಪ್ರವೇಶಂತಿಪ್ಪಣಗ ತನ್ನನೇ ಬಿಂಬರೂಪನ ಅప్పుడు ಧ್ಯಾನಂದಿತ್ತೇರಾಗತ್ತ ಅವರ ಅಕ್ಕಳಿಗೆ ಮಲ್ಲ ಅప్పుడు ಬನ್ನಗ ಮಾಮೆ ಬನ್ನಗ ಲಕ್ಕದೆ ಎಂತ ನಿಯಮಗಳ ಅನ್ವಯಾಪುರಿ ವೇದವಾದಾನ ನ ಅನುವರ್ತದೆ ವೇದ ಎಂತ ಬಂದ ವಿಧಿ ನಿಷೇಧನ ಅప్పుడు ಅನುಸಾರ ಅಂತೊಂದಿದ್ದೇರು ಅಂಚನೆ ಅತ್ತೆ ಅದೇ ಅರ್ಥವಂತೆ ಮನುಷ್ಯರ ಧರ್ಮನೇ ಬೇತೆ ದೇವತೆಯ ಧರ್ಮನೇ ಬೇತೆ ಪೃಥಗ್ಗತಿ ದೇವ ಮನುಷ್ಯಯೋ ದೇವತೆಗಳ ಆಚಾರ ದೇವತೆಯ ವಿಧಿ ನಿಷೇಧನ ಬೇತೆ ಮನುಷ್ಯನ ವಿಧಿ ನಿಷೇಧನ ಬೇತೆ ಮನುಷ್ಯನ ವಿಧಿ ನಿಷೇಧ ದೇವತೆಗಳಿಗೆ ಅನ್ವಯಾಪುರಿ ದೇವತೆ ವಿಧಿ ನಿಷೇಧ ಬ್ರಹ್ಮಶಿಗೆ ಅನ್ವಯಾಪುರಿ ಅಂಚಪ್ಪಣಗ ಈ ಯಾಮಂದುಳ್ಳ ಪಡಂತಾನೆ ಈ ಮನುಷ್ಯ ರುದ್ರದೇವರೇ ಮಹಾ ದೇವತೆ ಐತ ಅವರ ರುದ್ರದೇವರ ರಕ್ತೇಂದ್ರಿಯರು ಬಂತು ಈ ಮನುಷ್ಯರನ್ನ ಒಂಜಿ ನಿಯಮಗಳು ಅಕಳಿಗೆ ಅನ್ವಯ ಪುಣ ಸರಿಯಾತ್ತೆ ಈ ನಿನ್ನ ವಿಷಯ ನಿನ್ನ ವಿಧಿ ನಿಷೇಧನ ಆಚರಣೆ ಇಪ್ಪುಣಾಯೇ ಬೆತ್ತೊರಿಯನ ಆಯಲ ಆ ಅಕಣ ವಿಧಿ ನಿಷೇಧ ಆಚರಣೆ ಇಪ್ಪುಣಗ ಅಂಚಿತ್ನ ವ್ಯಕ್ತಿನ ಆಕ್ಷೇಪಂ ಪುಣ ಸರಿಯತ್ತೆ ನ ಪರಂ ಕ್ಷಿಪೇತ್ ಬೆತ್ತುರಿನ ಬಗ್ಗೆ ಆಕ್ಷೇಪಂ ಪೆರಪುವರ ತೀರಾನೆ. ನ ವೇದವಾದಾನ್ ಅನುವರ್ತತೆ ಮತಿಃ ಸ್ವಯೇವ ಲೋಕೆ ರಮತೋ ಮಹಾಮುನೇ ಯಥಾ ಗತಿರ್ದೇವ ಮನುಷ್ಯಯೋ ಪೃಥಕ್ ಸ್ವಯೇವ ಧರ್ಮೇ ನ ಪರಂ ಕ್ಷಿಪೇತ್ ಸ್ಥಿತಃ. ಕರ್ಮ ಪ್ರವೃತ್ತಂ ಚ ನಿವೃತ್ತಂ ಅಪಿ ಉತ ವೇದೆ ವಿವಿಚ್ಯ ಉಭಯಲಿಂಗಂ ಆಶ್ರಿತಂ ವಿರೋಧಿ ತತೆ ಯೌಗವತ್ ಏಕಕತ್ತರೆ ದ್ವಯಂ ತಥಾ ಆ ಬ್ರಹ್ಮಣೆ ಕರ್ಮ ನ ರುಚ್ಯತಿ. ಕರ್ಮ ಪ್ರವೃತ್ತಂ ಚ ನಿವೃತ್ತಮಪ್ಯುತ ವೇದೆ ವಿವಿಚ್ಯೋ ಭಯಲಿಂಗಮಾಶ್ರಿತಂ ವಿರೋಧಿ ತದ್ಯೌಗವದೇಕಕರ್ತರೆ ದ್ವಯಂ ತಥಾ ಆ ಬ್ರಹ್ಮಣೆ ಕರ್ಮ ನ ರುಚ್ಯತಿ. ಸತಿದೇವಿ ಪಡ್ಪಳೆ ಈ ರುದ್ರದೇವನ ಆಕ್ಷೇಪಣ ಸರಿಯತ್ತೆ ಜಯಬಣಂತ ಅಂಡ ಕರ್ಮ ಮಾಂತರಿಗಳ ಉಜಯಲ ಕೈಪುರಿ ಕರ್ಮ ಪಣ್ಮನೆಟ್ಲ ಪ್ರಧಾನವಾದ 2 ವಿಭಾಗ ಉಂಡು ಎಂಜಮಣದಂಡ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ. ಪ್ರವೃತ್ತ ಕರ್ಮ ಅಂಡ ಲೌಕಿಕವಾತ್ಮ ಆಕಾಂಕ್ಷ ಆಸೆಡಿಗಂತೂ ಹೆಂಗ್ ಅವು ಬೋಡು ಒಂದು ಬೋಡು ಅಂತ ಅಪೇಕ್ಷೆಯಂತ ಅಂಬಣ ಕರ್ಮ ಅವು ಪ್ರವೃತ್ತ ಕರ್ಮ. ಮತ್ತೆ ನಿವೃತ್ತ ಕರ್ಮ ಅಂಡ ಎಂಕ್ ಉನ್ನಮಾಂತ ಮೂಲ ಹೋದ್ರೆ ದೇವರ ಅನುಗ್ರಹ ಆತ ಮೋಕ್ಷ ಪ್ರಾಪ್ತಿ ಅವರಂಬಣ ದೇಶತ್ತವರಂಬಣ ಕರ್ಮ ನಿವೃತ್ತ ಕರ್ಮ ಅಂತ. ಒಂಜಿ ವ್ಯಕ್ತಿ ಏಕಕಾಲ ಉಂಟು 2 ಕರ್ಮ ನಂಬೆರ ಸಾಧ್ಯತೆ ಪರಸ್ಪರ ವಿರುದ್ಧ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮವರ ಸಾಧ್ಯತೆ ನಿವೃತ್ತ ಕರ್ಮ ಪ್ರವೃತ್ತ ಕರ್ಮವರ ಸಾಧ್ಯತೆ ಅಂಚನೆ ದೇವತಾ ಪುರುಷರೆಡ್ಲ ಈ ಕರ್ಮಗಳು ಒಂದೇ ತರಗೆ ಪುರಿ ಆ ಕಡೆಲ್ಲ ಇಂಚಿತ್ ಪ್ರವೃತ್ತ ನಿವೃತ್ತ ಕರ್ಮಗಳು ಏಕಕಾಲ ಮಾಡಿ ಬರ ಸಾಧ್ಯತೆ ಅಂಚೆ ಪಡಗ ಆ ಕಡೆ ಎಂಚ ಪಡಂತ ಅಂಡ ರುದ್ರದೇವರ
ಮಹಾನಿಯಮ ಅಂತ ಒಂಜಿ ರೀತಿ ಇದು ಕರ್ಮ ಅಪ್ಪಳು ಮಲ್ಲೋ ದೇವೋತ್ತಮ ಆ ಬ್ರಹ್ಮಣಿ ಪಡಂದ ಪರಮಾತ್ಮನ ವಿಶಿಷ್ಟವಾತ್ಮ ಜ್ಞಾನಿತ್ನಗಳು ಅಂತ ಅವರ ಅಕಳಿಗೆ ಅಕುಳನೇ ಬೇರೆ ನಿಯಮಗಳಿಪ್ಪಡು ಐತ ಅವರ ಅಕುಳ ನಿಯಮನ ತಿಳಿಯೋಣಂತೆ ಈ ನಿನ್ನ ನಿಯಮನ ಅಕಳಿಗೆ ಅನ್ವಯ ಅಂತಂದು ಅಪ್ಲಾಯ ಅಂತಂದು ಅಕುಳು ಸರಿ ಇದ್ದೇರೆ ಬ್ರಹ್ಮಣ ಸರಿಯತ್ತೆ ಕರ್ಮ ಪ್ರವೃತ್ತಂ ಯ ನಿವೃತ್ತಮಪ್ಯುತ ವೇದೆ ವಿವಿಚ್ಯೋ ಭಯಲಿಂಗಮಾಶ್ರಿತಂ ವಿರೋಧಿ ಸದ್ಯೌ ಗವದೇಕ ಕರ್ತರೆ ಸ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಮಾ ವಹ ಪದವ್ಯಃ ಪಿತಃ ಅಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನದೋವರ್ತ್ಮನಾ ಕದನ್ನ ತೃಪ್ತೇಃ ಅಸುಭೃದ್ಭಿಃ ಈಡಿತಾಃ ಅವ್ಯಕ್ತಲಿಂಗಾಃ ಅವಧೂತ ಸೇವಿತಾಃ ಮಾ ವಃ ಪದವ್ಯ ಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನದೋವರ್ತ್ಮನಾ ಕದನ್ನ ತೃಪ್ತೆ ಅಸುಭೃದ್ಭಿರೀಡಿತಾಃ ಅವ್ಯಕ್ತಲಿಂಗ ಅವಧೂತ ಸೇವಿತಾಃ ನಿನ್ನ ಕರ್ಮ ಮಾರ್ಗನೇ ಬೇತೆ ಎಂಪಣ ಕರ್ಮ ಮಾರ್ಗನೇ ಬೇತೆ ರುದ್ರದೇವರೇ ಅವಳು ಏಕಾಂತ ಭಕ್ತರೇ ಅವಧೂತ ಸೇವಿತಾಹ ಅವಧೂತೇರ ತಾಂಡ ಭಗವಂತನ ಮಾತ್ರ ಅಪೇಕ್ಷೆ ಅನ್ಕೊಂಡ್ರು ಅక్కడ ಬೇತಾಲ ಅಪೇಕ್ಷೆ ಇದ್ದೆ ಅಂಚಿತ್ನು ಅಸ್ಮದಾಸ್ಥಿತ ಎನ್ನಂಚಿತ್ನಗಳು ಆ ಆಚರಣೆ ಕೊಡೋ ಕರ್ಮಗಳು ಮತ್ತೆ ಅವ್ಯಕ್ತ ಲಿಂಗ ಅವು ಲೋಕಂಗ ಮಾತ್ರ ಅರ್ಥಾಪ್ರಿಯವು ಅವು ಎಂಚಂಪುಣ ವೇದಗಳೈತ ಅರ್ಥಂತೊಂಡ ಸಾಧ್ಯ ಇದ್ದಿ ಅಂಚಿತ್ನ ಮಹಾನಿಯಮ ಕರ್ಮ ಅಂತ ಅವು ಇಕ ಪಂಪೇರೆ ಆ ಮಹಾನಿಯಮ ಕರ್ಮನ ಈ ಆಚರಣೆ ಪೇರಿದ್ದಿ ಈ ವಸ್ತುಶೀಲ ದೇವತೆ ಅಂಡ ಪ್ರಾರಬ್ಧ ಕರ್ಮತ್ತ ಅವರ ಈ ಇತ್ತಲ ಯಜ್ಞಾಯಾಗ ಪ್ರವೃತ್ತಿ ಕರ್ಮನೆ ಅಂತೊಂದುಳ್ಳ ಪ್ರವೃತ್ತ ಕರ್ಮನೆ ಅಂತೊಂದುಳ್ಳ ಇತ್ತ ಅವರ ಈ ಯಾಗ ಅಂತಂತು ಐತ ಮೂಲಕ ಯಜ್ಞಶಾಲಾ ಆಸನ ಧೂಮವರ್ತ್ಮನ ಅಂತ ಆ ಧೂಮ ಮಾರ್ಗ ಅಂದ್ಕೊಂಡ ಯಾಗ ಯಜ್ಞ ಅಂತಂತು ಆ ಕರ್ಮ ಅಂತ ಮೂಲಕ ಸ್ವರ್ಗಾದನ್ನ ಅಪೇಕ್ಷಿಸೊಂದಿ ಕರ್ಮಂಪುಣಯೇ ಇವತ್ತು ಆಹುತಿಗೊಳಗಂತೇನೆ ಕದನ್ನ ತೃಪ್ತೇಹಿ ಅವಳ ಮಾಂತ ಪಶು ಹಿಂಸೆ ಮಂತ ಅಂತೊಂದು ಯಾಗ ಅಂತೊಂದುಳ್ಳ ಐತ ಅವರ ನಿಂಕ್ ಅವೇ ಯೋಗ್ಯ ಅಂಡ ನಿಂಕ್ ಎಂಕುಳ್ಳ ಅಸ್ಮದಾಸ್ಥಿತ ಎಂಕುಳ್ಳ ಆಚರಣೆ ಪುಣು ಮಹಾನಿಯಮ ಕರ್ಮ ಯಾವ್ದುಂಡ ಅವು ನಿಂಕ್ ಯೋಗ್ಯತ್ ನಿಂಕ್ ಯಾವ್ದಿತ್ತಂಡ್ಲ ಇಂಜಿತ್ನ ಯಾಗ ಯಜ್ಞನ ಅಂತ ಸ್ವರ್ಗಾದಿ ಪ್ರಾಪ್ತಿಗೋಸ್ಕರ ಪುಣ ಯಾಗನೇ ನಿಂಕ್ ಯೋಗ್ಯವಾದಿತ್ನ ಮಾವ ಪದವ್ಯಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನ ಧೂಮವರ್ತ್ಮನಾ ಕದನ್ನ ತೃಪ್ತೆ ಅಸುಭೃದ್ಧಿರೀಡಿತಾಃ ಅವ್ಯಕ್ತಲಿಂಗಾಃ ಅವಧೂತ ಸೇವಿತಾಃ ಏತೇನ ದೇಹೇನ ಹರೇ ಕೃತಾಗತಃ ದೇಹೋದ್ಭವೇನ ಅಲಂ ಅಲಂ ಕುಜನ್ಮನಾ ಕ್ರೀಡಾ ಮಮ ಅಭೂತ್ ಕುಜನ ಪ್ರಸಂಗತಃ ತತ್ ಜನ್ಮ ದಿಕ್ ಯನ್ಮಹತಾಂ ಅವಧ್ಯ ಕೃತೆ ಏತೇನ ದೇಹೇನ ಹರೇ ಕೃತಾಗತೋ ದೇಹೋದ್ಭವೇನ ಅಲಮಲಂ ಕುಜನ್ಮನಾ ಕ್ರೀಡಾ ಮಮ ಅಭೂತ್ ಕುಜನ ಪ್ರಸಂಗತಃ ತಜ್ಜನ್ಮ ದಿಕ್ ಯನ್ಮಹತಾಂ ಅವಧ್ಯ ಕೃತೆ ಐತಾವರ ಎಂಕ್ ಈ ದೇಹ ನಿಮಿತ್ತೆ ಎಂಗ ಅಸತ್ಯ ಭಾವನೆ ಬರಂತುಂಡು ಜಯ ಪಡಂತಾಂಡ ರುದ್ರದೇವನ ವಿಷಯ ಉಂಟು ಮಸ್ತ್ ಅಪರಾಧ ಅಂತಾನೆತ್ತ ಅವರ ಅಂಚಿತ ನಿನ್ನತ್ತವರ ಪತ್ನ ಶರೀರ ಎಂಕ್ ಒಂದು ಐತಾವರ ಎಂಕ್ ಐತ ಬಗ್ಗೆನೆ ಪಾಪ ಉನ್ಸೋದಿನ ಅಲಂ ಅಲಂ ಈ ದೇಹದ ಬಗ್ಗೆನೆ ಎಂಕ್ ಅಸತ್ಯ ಭಾವ ಬರಂತುಂಡು ಯಾವಣ ಕುಜನ್ಮಾನ ಈ ನಿನ್ನತ್ತವರ ಪತ್ನ ಜನ್ಮ ಆತ ಎಡ್ಡನ ಜನ್ಮ ಅತ್ತವು ಎಂಕ್ ನಿನ್ನ ಮಗಳು ಬಂಡ್ರೆ ಇಂಕ ಆಚೆಗೆ ಒಂದು ಕುಜನ ಪ್ರಸಂಗತಃ ಜಯಮನಂದಾನಿ ದಕ್ಷ ಪ್ರಜಾಪತಿನ ಮಗಳು ಬಣ್ಣಗ ಈ ಅಂತ ನಂಗೆ ಆ ರುದ್ರದೇವ ವಿಷಯ ಮಲ್ಲ ಅಪರಾಧ ಯಾವ್ದು ಅವು ನೆನೆಪಾವಂತೂ ಎಂಕ್ ವೀಡ ಮಮ ಅಭೂತು ಹೆಂಗ್ ಮಸ್ತ್ ನಾಚಿಕೆ ಆವಂತುಂಡು ಐತ ಅವರ ಮಹಾತ್ಮನ ವಿಷಯ ಉಂಟು ಅಪರಾಧ ಅಂತ ನಿನ್ನತ್ತ ಅವರ ಭಕ್ತನ ಈ ಶರೀರದ ಮಿತ್ರ ಎಂಕ್ ಆ ಬೋತಿ ಸೋಜಂತುಂಡು ಧಿಕ್ಕಾರ ಪಡೆ ಆ ಶರೀರ ಎಂಕ್ ಬೋತ್ರಿ ಏತೇನ ದೇಹೇನ ಹರೇ ಕೃತಾಗಸೋ ದೇಹೋದ್ಭವೇನ ಅಲಮಲಂ ಕುಜನ್ಮನ ಕ್ರೀಡಾ ಮಮ ಭೂತ್ ಕುಜನಂ ಪ್ರಸಂಗತಃ ತಜ್ಜನ್ಮ ದಿಕ್ ಜನ್ಮಹತಾಂ ಅವಧ್ಯ ಕೃತೆ ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜಃ ದಾಕ್ಷಾಯಣಿ ಇತಿ ಆಹ ಯದಾ ಸುದುರ್ಮನಾಃ ವ್ಯಪೇತ ನರ್ಮ ಸ್ಮಿತಂ ಆಶುತಾತ ಉಸ್ರಕ್ಷ್ಯ ಏತತ್ ಕುಣಪಂ ತ್ವದಂಗಜಂ ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಣೀತ್ಯಾಹ ಯದಾ ಸುಧರ್ಮನಾಃ ವ್ಯಪೇತ ನರ್ಮ ಸ್ಮಿತಮಾಶುತಾತ ಉಸ್ರಕ್ಷ್ಯ ಏತತ್ ಕುಣಪಂ ತ್ವದಂಗಜಂ ಎಂಕ್ ಈ ಶರೀರ ಬೋತ್ರಿ ಏನ್ ಶರೀರನ ಗುರ್ತು ಉಡ್ಪೆ ಜಯ ಕಾರಣ ಪಣಂತ ಅಂಡ ಏನ್ ಎನ್ನ ಪತಿ ಪುರುಷನ ಒಟ್ಟಿಗೆ ಪುಣಗ ಏಕಾಂತ ಪುಣಗ ಎನ್ನ ರುದ್ರದೇವರೇ ಎನ್ನ ಪತಿ ಎನ್ನ ಪ್ರೀತಿ ಒಳಪೇರೆ ದಾಕ್ಷಾಯಣಿ ಕೈ ತೊಳಬಲ್ಲ ಅಂತ ಗೋತ್ರಂ ತ್ವದೀಯಂ ದಾಕ್ಷಾಯಣಿ ಪಣಂತ ದಕ್ಷ ಪ್ರಜಾಪತಿನ ಮಗಳು ಅಂತ ಅರ್ಥ ನಿನ್ನ ಉದರ ಪಡಂತೂ ದಾಕ್ಷಾಯಣಿ ಇಡಬಲ್ಲ ಅಂತ
ತಿಳ್ತೋಂದು ಬಣ್ಣದಿಪ್ಪೇರೆ ಮಂದಸ್ಮಿತ ಅಂತಂತೂ ಎಡ್ಡೆ ಒಂಜಿ ಸಂದರ್ಭ ಉಂಟು ಎಡ್ಡೆ ಪ್ರೀತದ ಸಂದರ್ಭ ಉಂಟು ಅಕ್ಕಳು ಏನು ಪುದರ್ ಒಳಿಪ್ಪೇರೆ ಸರಸ ಅಂತೊಂದಿಪ್ಪಣಗ ಏಪಡ್ ನಿನ್ನ ಪುದರ್ ಬರ್ಪಣ ತಕ್ಷಣ ಅಕ್ಕಳಿಗೆ ನೀನು ಅಯ್ಯಂತ ಅಪರಾಧ ಪೂರ ನೆನಪಾಪಣ ತಕ್ಷಣ ಅಕ್ಕಣ ಮೊರಡಿತ್ನೋ ಆ ಮಂದಹಾಸುವರ ಹೋತು ಬಿಡ್ಪಣು ವ್ಯಪೇದ ನರ್ಮಸ್ಮಿತಂ ಆ ಒಂಜಿ ಸಂದರ್ಭನೇ ಅವು ವ್ಯತ್ಯಾಸ ಆದ ಹೋಗಣು ಅಕ್ಕಳು ಯಾವ್ದೊಂಜಿ ಏಕಾಂತ ಉಂಟು ಎನ್ನಮಿದ ಪ್ರೀತಿರಿ ಪಾತ್ರಂತ ಪೆತರಂದಿಪ್ಪೇರ ನಿನ್ನ ಒಂಜಿ ಸ್ಮರಣೆ ಬತ್ತು ಸಾತಿಗೆ ಅವು ಪೂರ ವ್ಯತ್ಯಾಸ ಆದ ಹೋಗಣು ಐತಾವರ ಇದಕ್ಕೆ ಯಾವ್ದ ಕಾರಣ ಈ ನಿನ್ನತ್ತಾರ ಪತ್ನಿ ಶರೀರ ಅದ ಐತಾವರ ಈ ನಿನ್ನತ್ತಾರ ಪತ್ನಿ ಶರೀರನೇನು ಬಿಡ್ತು ಬಿಡ್ಪೆ ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಿಣೀತ್ಯಾಹ ಯದಾ ಸುಧುರ್ಮನಾಃ ವ್ಯಪೇದ ನರ್ಮಸ್ಮಿತಮಾಶುತಾತ ಉತ್ಸ್ರಕ್ಷಯೇತತೆ ಗುಣಪಂ ತ್ವದಂಗಜಂ इति श्रीमद्भागवते महापुराणे पारमहंस्या अष्टादशसहस्र्यां संहितायां वैयासिक्यां चतुर्थस्कन्धे चतुर्थोऽध्यायः। अथ पञ्चमोऽध्यायः। मैत्रेय उवाच इति अध्वरे दक्षम् अनूद्य शत्रुहन् चितौ उदीचीम् निशसादा शान्तवाक् पृष्ट्वा जलम् पीतदुकूलसंवृता निमील्य दृक् योगवतम् समाविशते। इत्यध्वरे दक्षमनोति शत्रुहन् चितावुदीचे निशसाद शान्तवाक् पृष्ट्वा जलम् पीतदुकूलसंवृता निमील्य दृक् योगवतम् समाविशते। ಮೈತ್ರೇಯರು ವಿದುರಾಗೆ ಈ ದಕ್ಷಾಧ್ವರದ ಕಥೆ ಬಣ್ಣತುಳ್ಳರೆ ಅಗಳು ಬಣ್ಣ ಬೇರೆ ಹೇ ಶತ್ರುಹನ್ ವಿದುರ ಸಂಬೋಧನೆ ಅನ್ಕೋಣ ಶತ್ರು ಸಂಹಾರಕಾತ್ಮ ವಿದುರ ಈ ರೀತಿ ಆತೆ ದಕ್ಷ ಪ್ರಜಾಪತಿನ ಆ ಯಾಗೊಂಟು ಸತೀದೇವಿ ದಕ್ಷಗ ಬೋಡಿತ್ನಾನ್ವದ ಬುದ್ಧಿವಾದ ಪಂಡಿತೆ ಅವಳೆ ಯಜ್ಞ ಮಂಟಪಂಟೆ ಅವಳು ನೆರಂಟು ಆ ಉತ್ತರ ದಿಕ್ಕುಳಿಗೆ ಮೋರಂತಂತೂ ಹುಳ್ಳುವಾಳಿದಾರೆ ಶಿತೌ ಉದೀಚಿ ನಿಶಸಾದ ಶಾಂತವಾಗ ಆ ಪಾತ್ರನ ಎಂತೋಬಳೆ ಮೌನಾತ್ ಕುಳ್ಳುವಳೆ ಅವಳು ಆಚಮನಂತದೆ ಮಂಜಳ ಬಣ್ಣಂತೂ ಆ ವಸ್ತ್ರನ ಅಂತ ಪಾಡಂತ ಮುಸುಕು ಪಾಡುವಳೆ ಮೋರೆಗೆ ಕವರಂತವಳೆ ಕಣ್ಣು ಮುಚ್ಚಂತೂ ಯೋಗ ಪದಂ ಸಮಾವಿಶತೆ ಯೋಗ ಬಲಂತ ಅವರ ದೇಹೋತ್ಕ್ರಮ ಅಂತುಂಡಾನಂತ ಅವರ ಐಕ ಬೋಡಿತ್ನೋ ಯೋಗಾಸನ ಯೋಗ ಮಾಡ್ಕೊಂಡವಳೆ ಇಪ್ಪಳೆ। ಇತ್ಯಧ್ವರೆ ದಕ್ಷ ಮನೋದ್ಯ ಶತ್ರುಹನ್ ಚಿತಾ ಉದೀಚೀಂ ನಿಶಸಾದ ಶಾಂತವಾ ಪೃಷ್ಟ್ವಾ ಜಲಂ ಪೀತದುಕೂಲ ಸಂವೃತಾ ನಿಮೀಲ ಯೋಗಪಥಂ ಸಮಾವಿಶತೆ। ಕೃತ್ವಾ ಸಮಾನೌ ಅನಿಲೋ ಜಿತಾಸನ ಸೋದಾನಂ ಉತ್ಥಾಪ್ಯ ಚ ನಾಭಿಚಕ್ರತಃ ಶನೇಃ ಹೃದಯ ಸ್ಥಾಪ್ಯ ಧಿಯಾ ಉರಸಿ ಸ್ಥಿತಂ ಕಂಠಾತೆ ಭ್ರುವೋಃ ಮಧ್ಯಂ ಅನಿಂದಿತಾ ಅನಯತೆ। ಕೃತ್ವಾ ಸಮಾನವನಿಲೋ ಜಿತಾಸನ ಸೋದಾನಮುತ್ಥಾಪ್ಯ ಚ ನಾಭಿಚಕ್ರತಃ ಶನೇ ಹೃದಯ ಸ್ಥಾಪ್ಯ ಧಿಯೋರಸಿ ಸ್ಥಿತಂ ಕಂಠಭ್ರೋರ್ಮಧ್ಯಮನಿಂದಿತಾನಯತೆ। ಯೋಗ ಬಲಂತ ಅವರ ಶರೀರನ್ನು ತ್ಯಾಗಂಪರಗೋಸ್ಕರ ಆ ವಾಯು ವಿಗ್ರಹಂ ತಂತುಳಾಳೆ ಅನಿಲವು ಸಮಾನವು ಕೃತ್ವ ಪ್ರಾಣ ಅಪಾನ ಎರಡು ವಾಯುಗಳೆಲ್ಲ ಅವು ಸಮಾನವು ಕೃತ್ವ ಪಣತಾಂಡ ಚಿತ್ತಮಿತ್ತು ಪೋಂತೆ ಒಂದೇ ಏಕರೂಪ ಉಂಟು ನಾಭಿಚಕ್ರ ಉಂಟು ಬತ್ತು ಎಂದು ಕಂಪೋಳೆ ಅಂಚೆನೆ ಆ ಸುಷುಮ್ನಾ ನಾಡಿಡು ಉದಾನ ವಾಯುನು ಅವೆಲ್ಲ ಕೊಡೋದು ನಾಭಿಚಕ್ರ ಉಂಟು ಮಿತ್ತು ಬೋರಗೋಸ್ಕರ ನಾಭಿಚಕ್ರ ಉಂಟು ಅವೇನು ಉತ್ಥಾಪ್ಯ ಅವಿನವಳು ಲಕ್ಕೋಪಾಳೆ ಆಯ್ತು ನಿಧಾನ ಉಂಟು ಹರಿಧ್ಯಾನ ಅಂತಂತೂ ಉದಾನ ವಾಯುನು ನಾಭಿಚಕ್ರ ಒಂದು ಮಿತ್ತು ಕೊಡ ಹೃದಯ ಉಂಟು ಕೊಡೋಜಿಬಾಳೆ ಅಳ್ಸುತ್ತು ಕೂಡ ತನ್ನ ಕಂಠಂತ ಮೂಲಕ ಆ ಷಟ್ಚಕ್ರ ಉಂಟದು ನಾಭಿಚಕ್ರ ಅಂತೂ ಹೃದಯಂತ ಮೂಲಕ ಕಂಠಂತೂ ಒಣತದೆ ಆ ಕಂಠಂತೂ ಅಳ್ತು ಕೂಡ ಭೂಮಧ್ಯ ಪಣದಂಡು ಎರಡು ಹುಬ್ಬುದ ಮಧ್ಯಂಕು ಅವಳು ಕೊಡತದೆ ಎಂತೋ ಬಳೆ। ಕೃತ್ವಾ ಸಮಾನ ನಿಲೋಜಿತಾಸನ ಸೋದಾನ ಮುತ್ಥಾಪ್ಯ ನಾಭಿಚಕ್ರತಃ ಶನಿ ಹೃದಯ ಸ್ಥಾಪ್ಯ ಧಿಯೋರಸಿ ಸ್ಥಿತಂ ಕಂಠಾಧ್ರೋರ್ಮಧ್ಯಮನಿಂದಿತಾನಯತೆ। ಏವಂ ಸ್ವದೇಹಂ ಮಹತಾ ಮಹೀಯಸಾ ಮುಹುಃ ಸಮಾರೋಪಿತಂ ಅಂಗಂ ಆದರಾತೆ ಇಹಾಸತಿ ದಕ್ಷರುಷಾ ಮನಸ್ವಿನೇ ತದಾರ ಗಾತ್ರೇಶೋ ಅನಿಲಾಗ್ನಿಧಾರಣಂ। ಏವಂ ಸ್ವದೇಹಂ ಮಹತಾ ಮಹೀಯಸಾ ಮುಹುಃ ಸಮಾರೋಪಿತಮಂಗಮಾದರಾತ್ ವಿಹಾಸತೆ ದಕ್ಷರುಷಾ ಮನಸ್ವಿನೇ ತಥಾರ ಗಾತ್ರೇಶು ಅನಿಲಾಗ್ನಿಧಾರಣಂ। ಮಹತಾ ಮಹೀಯಸ ರುದ್ರದೇವರು ಮಹಾತ್ಮರೆಗಳ ಮಹಾತ್ಮರೇ ಇಂದ್ರಾದಿ ದೇವತೆಗಳ ರುದ್ರದೇವರು ಉತ್ತಮರೇ ಅಂಕಿತ ರುದ್ರದೇವರೇ
ತನ್ನ ತೊಡೆತ್ತ ಮೆತ್ತು ತನ್ನ ಪತ್ನಿಯನ್ನು ಸತೀದೇವಿಯನ್ನು ಏಪಳ್ಳ ಕೊಳ್ಳೊಂದಿತ್ತೇರೆ ಅಂಚಿತ್ನ ಶರೀರನ ಸತೀದೇವಿ ಬಿಟ್ರೆ ಇಚ್ಛೆ ಪಡುತ್ತೊಳ್ಳ ಏಪಡುತ್ತಾಂಡ ಈ ಶರೀರ ಮೂಳಿಪ್ಪೆರ ತೀರನ ಅವು ಏನ ಪ್ರಾಣ ಪೋಯಿಸಾತಕ್ಕೆ ಅವು ಭಸ್ಮಾತ್ పోవడు జయపడంతాండ దక్ష ప్రజాపతికి ఆ శరీరం సంస్కారం పేర్ల అవకాశ తీరనే దక్ష ಋಷ ಮನಸ್ವಿನಿ ದಕ್ಷನಿಂದ ಆತ ಕೋಪೆತ್ನಾಳೆಗೆ ಐಕೋಸ್ಕರ ಆ ಶರೀರನ ಪುತ್ತೋದ್ಪಾಟ್ರಕ್ಕೋಸ್ಕರ ಆ ತನ್ನ ಇಡೀ ಶರೀರ ಉಂಟು ವಾಯು ಅಗ್ನಿ ವಾಯು ಅಗ್ನಿ ನಾಮಕ ಪರಮಾತ್ಮ ಧ್ಯಾನ ಪಡೆ ಗಾತೇಶು ಅನಿಲಾಗ್ನಿ ಧಾರಣಂ ವಾಯುಲ ಅಗ್ನಿಲ ಅಕುಣ ಒಳಿತಿತ್ನ ಭಗವನ್ನ ರೂಪಗಳೇನೆ ಧ್ಯಾನಂ ಪಡೆ ಏವಂ ಸ್ವದೇಹಂ ಮಹತಾ ಮಹೀಯಸ ಮುಹುಸ್ತಮಾರೋಪಿತಮಂಗಮಾದರಾತ್ ಜಿಹಾಸತೆ ದಕ್ಷ ಋಷಾ ಮನಸ್ವಿನಿ ತದಾರ ಗಾತ್ರೇಷು ಅನಿಲಾಗ್ನಿ ಧಾರಣಂ ತತಃ ಸ್ವಭರ್ತುಃ ಚರಣಾಂಬುಜಾಸವಂ ಜಗದ್ಗುರೋಃ ಚಿಂತಯತೆ ನ ಚ ಅಪರಂ ತದರ್ಶ ದೇಹೇ ಹತಕಲ್ಮಷಾ ಸತಿ ಸದ್ಯಃ ಪ್ರಜ್ವಾಲಾ ಸಮಾಧಿಜಾಗ್ನಿನಾ ತತಃ ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋ ಚಿಂತಯತೆ ನ ಚಾಪರಂ ತತರ್ಶ ದೇಹೇ ಹತಕಲ್ಮಷಾ ಸತಿ ಸದ್ಯ ಪ್ರಜ್ವಾಲ ಸಮಾಧಿಜಾಗ್ನಿನಾ ಆ ಯೋಗ ಬಲಂತಾವ ಶರೀರಕ್ಕೆ ತನ್ನ ಪ್ರಾಣನ ಉತ್ಕರಣಂತ ಸಂದರ್ಭ ಉಂಟು ಸತೀದೇವಿ ರುದ್ರದೇವನೇ ಚಿಂತನಂತುಳ್ಳಾಳೆ ರುದ್ರದೇವರತ್ತ ಸಿತ್ತಿತ್ನು ಆ ದೇವತೆల ಚಿಂತನಂ ಪುರಿಯಾಳೆ ರುದ್ರದೇವರದ್ದು ಮಿತ್ತಿತ್ನೋ ದೇವತೆల ಮಧ್ಯೆ ಬ್ರಹ್ಮದೇವರೇ ಪರಮಾತ್ಮನ ಚಿಂತನಂತುಳ್ಳಾಳೆ ಆ ರೀತಿ ಆತ ರುದ್ರದೇವರ ಚಿಂತನಂತಂತು ಅರ್ಥಾತ್ ವಿಷ್ಣುವಾದಿನ ಚಿಂತನಂ ಕೊಡೆ ಆ ಭಗವನ್ನ ಚಿಂತನಂತಂತು ರುದ್ರದೇವ ಸಿತ್ತಿತ್ನೋ ಅವರ ಆತ್ಮ ಸಿತ್ತಿತ್ನ ದೇವತೆನ ಚಿಂತನಂತಿದ್ದಾಳೆ ಸ್ಮರಣಂತಂದಿದ್ದಾಳೆ ಈ ರೀತಿ ಆತೆ ರುದ್ರದೇವರೇ ಬ್ರಹ್ಮದೇವರೇ ಪರಮಾತ್ಮೆ ಮುಕ್ಳೈಮಾನ್ ಚಿಂತನಂತಂತು ಆಣ್ಣ ದೇಹೊಂಡಿತ್ನೋ ದೋಷಪೂರ ಪರಿಹಾರಾಪಣೋ ಪಾಪಪೂರ ಪರಿಹಾರಾಪಣೋ ಆ ಐತೇಪಣಂತಾಂಡ ತನ್ನ ಅಪಯಾತ್ಮ ದಕ್ಷ ಪ್ರಜಾಪತಿಗೆ ಈತನ ಮಸ್ತ್ ಜೋರ ನೆರತಾಳ ಅಂತ ಅವ್ರ ಅವಳ ಪಾಪ ಯತ್ನ ಏಪಳು ಭಗವಂತನ ಧ್ಯಾನಂ ಪೊಳ ಆ ಪಾಪೂರ ಪರಿಹಾರಾಪಣೋ ಆಳು ಶರೀರ ತ್ಯಾಗಂ ಪೊಳೆ ತಕ್ಷಣ ಜಾದಾಪಣ ತಾಂಡ ಯೋಗಾಗ್ನಿತ್ತಾವರ ಆ ಶರೀರ ಉಂಟು ಆ ಸಮಾಧಿಜ ಅಗ್ನಿನ ಸಮಾಧಿತಿತ್ತಾವರ ಒಂದು ಅಗ್ನಿ ಬರ್ಪುಣು ಆ ಅಗ್ನಿತ್ತಾವರ ಆ ಶರೀರ ಪುತುತು ಪೋಗುಣು ತತಃ ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋ ಚಿಂತಯತಿ ನ ಚಾಪರಂ ತದರ್ಶ ದೇಹೇ ಹತಕಲ್ಮಷಾ ಸತಿ ಸತ್ಯ ಪ್ರಜ್ವಾಲ ಸಮಾಧಿಜಾಗ್ನಿನಾ ಶ್ರೀಕೃಷ್ಣಾರ್ಪಣಮಸ್ತು.